ನಾವಿವತ್ತು ಹೊರಟಿರೋದು ಇತಿಹಾಸ ಪ್ರಸಿದ್ಧ ಅಚ್ಚರಿಗಳ ತಾಣವಾಗಿರುವಂತಹ ಭಂಡಾರಿಗೆ. ಇಲ್ಲಿ ನಿಗಳನ ಬಾವಿಗೆ ಮನುಷ್ಯರನ್ನ ಬಲಿ ಕೊಡ್ಲಾಗ್ತಾ ಇತ್ತಂತೆ. ಕಂಬಳದ ದಿನ ಮಾತ್ರ ಇಲ್ಲಿ ಪೂಜೆ ಪುನಸ್ಕಾರಗಳು ನಿಮಗೆ ಕಂಡು ಬರುತ್ತೆ. ಇತಿಹಾಸ ಪ್ರಸಿದ್ಧ ವಂಡಾರು ಕಂಬಳದ ಬಗ್ಗೆ ಹಿರಿಯರು ಆಗಾಗ ಒಂದು ಗಾದೆ ಮಾತನ್ನ ಹೇಳ್ತಾ ಇದ್ರು. ಅದೇನಂದ್ರೆ, ಹಿಂದಿನ ಕಾಲವಲ್ಲ ವಂಡಾರು ಕಂಬಳವಲ್ಲ. ಈಗಿನ ಕಾಲದ ಪರಿಸ್ಥಿತಿಗಳ ಬಗ್ಗೆ ಹೇಳಬೇಕಾದ್ರೆ ಹಿರಿಯರು ಈ ಮಾತನ್ನ ಹೇಳ್ತಾರೆ. ಈ ಗಾದೆ ಮಾತಿನ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ. ನಮ್ಮ ಕರಾವಳಿ ಭಾಗದಲ್ಲಿ ನಡೆಯುವ ಕಂಬಳ ಒಂದು ವಿಶೇಷವಾದ ಸಾಂಪ್ರದಾಯಿಕ ಕ್ರೀಡೆ ಆಗಿದ್ದು, ಈ ಭಾಗಗಳಲ್ಲಿ ಹಬ್ಬ ಹರಿದಿನಗಳು ಹೇಗೋ ಹಾಗೆ ಕಂಬಳ ಕೂಡ ಒಂದು ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ. ನಾವೀಗ ಹೇಳಲಿಕ್ಕೆ ಹೊರಟಿರುವುದು ಕುಂದಾಪುರದಿಂದ 30 ಕಿಲೋಮೀಟರ್ ದೂರದಲ್ಲಿರೋ ವಂಡಾರಿನ ಅರಸು ಖ್ಯಾತಿಯ ಕಂಬಳದ ಬಗ್ಗೆ. ಕ್ರಿಸ್ತಶಕ 1200ರ ಆಳೂಪರ ಜರ್ಕೆಯ ಶಾಸನದಲ್ಲಿ ಇಲ್ಲಿನ ಕೆಲವೊಂದು ವಿವರಗಳು ಲಭ್ಯವಾಗುತ್ತೆ. ಇದು ಉಡುಪಿ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದ ಕಂಬಳ ಗದ್ದೆ ಆಗಿದ್ದು, ಅಂದಾಜು 10 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಕೋಟೇಶ್ವರದ ಕೋಟಿ ತೀರ್ಥ ಕೆರೆ ಹಾಗೂ ವಂಡಾರಿನ ಕಂಬಳ ಗದ್ದೆಯನ್ನ ಪಾಂಡವರು ನಿರ್ಮಿಸುತ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ಕೋಟಿಲಿಂಗೇಶ್ವರ ಕೆರೆಗೂ ವಂಡಾರಿನ ಕಂಬಳ ಗದ್ದೆಗೂ ಒಂದು ವಿಚಿತ್ರವಾದ ನಂಟಿದೆ. ವಂಡಾರಿನ ಕಂಬಳ ನಡೆಯೋ ದಿನ ಕೋಟಿ ತೀರ್ಥ ಕೆರೆಯ ನೀರು ಕೆಸರಾಗುತ್ತೆ. ಹಾಗೆ ಕೋಟೇಶ್ವರದ ರಥೋತ್ಸವದಂದು ವಂಡಾರಿನ ಕಂಬಳ ಗದ್ದೆಯಲ್ಲಿ ಧೂಳು ಏಳುತ್ತೆ ಅನ್ನೋದನ್ನ ಹೇಳಲಾಗುತ್ತೆ. ವಂಡಾರಿನ ಕಂಬಳ ಗದ್ದೆ ಹೆಗ್ಗಡೆ ಮನೆತನದ್ದು. ಇಲ್ಲಿ ಪಕ್ಕಳ ನಿಗಳೇಶ್ವರ ಅಂದರೆ ಮೊಸಳೆ ರೀತಿಯ ಪ್ರಾಣಿಯ ಗುಡಿ ನಿಮಗೆ ಕಂಡು ಬರುತ್ತೆ. ಇಲ್ಲಿ ಬಂಟರೆ ಅರ್ಚಕರಾಗಿದ್ದು, ಕಂಬಳದ ದಿನ ಮಾತ್ರ ಪೂಜೆ ಪುನಸ್ಕಾರಗಳು ಕಂಡು ಬರುತ್ತೆ. ವಂಡಾರಿನಲ್ಲಿರುವ ನಿಗಳನ ಗುಡಿಯ ಕೆಳಗೆ ನಿಗಳನ ಬಾವಿ ಇದ್ದು 100 ವರ್ಷಗಳ ಹಿಂದೆ ಮುಚ್ಚಿದ್ದರು ಅಂತ ಹೇಳಲಾಗುತ್ತೆ. ಆ ಬಾವಿಯನ್ನು ಮುಚ್ಚಲಿಕ್ಕೆ ಕಾರಣ ಏನು ಅನ್ನೋದನ್ನ ಕೇಳಿದಾಗ ವಂಡಾರು ಕಂಬಳಕ್ಕೆ ಕೋಣಗಳನ್ನು ಶೃಂಗರಿಸಿ ಡೋಲು ಬಾಜಾ ಭಜಂತ್ರಿ ಮೂಲಕ ಕರೆತರ್ತಿದ್ರು. ಕಂಬಳ ನಡೆಯುವ ಹಿಂದಿನ ದಿನ ಎಲ್ಲೆಡೆಯಿಂದ ಕೋಣಗಳನ್ನು ತಂದು ಕಟ್ಟಿ ಹಾಕಿ ದಿನ ಬೆಳಗು ಮಾಡಲಾಗ್ತಾ ಇತ್ತು. ಈ ಸಂದರ್ಭ ರಾತ್ರಿ ನಿದ್ದೆ ಹೋದವರಲ್ಲೊಬ್ಬರ ಕಾಲಿಗೆ ಬಳ್ಳಿ ಹಾಕಿ ಅವರನ್ನ ನಸುಕಿನಲ್ಲಿ ಎತ್ತಿ ನಿಗಳನ ಬಾವಿಗೆ ಹಾಕಲಾಗ್ತಾ ಇತ್ತು. ಅಂದ್ರೆ ನರಬಲಿ ನೀಡಲಾಗ್ತಾ ಇತ್ತು. ಹೀಗೆ ಪ್ರತಿ ಬಾರಿ ಕಂಬಳದ ಮುಂಚೆ ನರಬಲಿ ನೀಡಲಾಗ್ತಾ ಇತ್ತು. ಒಂದು ಬಾರಿ ಹೀಗೆ ಬಲಿಯಾದ ವ್ಯಕ್ತಿ ಹೆಗ್ಗಡೆ ಮನೆಯ ಆಳು ಎಂದು ತಿಳಿದ ನಂತರ ಆ ದಿನದಿಂದ ನಿಗಳನಿಗೆ ಬಲಿ ಕೊಡುವ ಸಂಪ್ರದಾಯವನ್ನ ನಿಲ್ಲಿಸಲಾಗುತ್ತೆ. ಇತಿಹಾಸ ಪ್ರಸಿದ್ಧವಾಗಿರೋ ಕಂಬಳ ಡಿಸೆಂಬರ್ ತಿಂಗಳಿನಲ್ಲಿಯೇ ನಡೆಯುತ್ತೆ. 12 ವರ್ಷಗಳಿಗೊಮ್ಮೆ ಪಟ್ಟದ ಹೆಗ್ಗಡೆಯವರಿಗೆ ಆಗುವ ಪಟ್ಟದ ಉತ್ಸವ ನಡೀತಾ ಇದ್ದು, ಅದು ಕಳೆದ 1 ಶತಮಾನದಿಂದ ನಿಂತು ಹೋಗಿದ್ದು, ಈಗ ಈ ಕಾಶಿಯಿಂದ ತಂದ ಮೂರ್ತಿಗೆ ಸಾಂಕೇತಿಕವಾಗಿ ಪಟ್ಟದ ಉತ್ಸವ ನಡೆಯುತ್ತೆ. ವಂಡಾರು ಕಂಬಳ ಗದ್ದೆಗೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಇಳುವಂತಿಲ್ಲ, ಪಟ್ಟದ ಹೆಗ್ಗಡೆಯವರು ಗದ್ದೆಗೆ ಸಂಪೂರ್ಣ ಸುತ್ತು ಬರುವಂತಿಲ್ಲ ಅನ್ನುವ ಪ್ರತೀತಿ ಇದೆ. ಹೀಗೆ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರೋ ವಂಡಾರು ಕಂಬಳ ಮತ್ತು ಅಲ್ಲಿನ ವೈಭವವನ್ನು ನೀವು ಒಮ್ಮೆ ಕಣ್ಣಾರೆ ನೋಡಬೇಕು. ಈ ಸಾಂಪ್ರದಾಯಿಕ ಕಂಬಳಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಮತ್ತೊಂದು ವಿಶೇಷವಾದ ಸ್ಥಳದೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಕೀಪ್ ಟ್ರಾವೆಲಿಂಗ್.